ಇವತ್ತು ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಅಂತ್ಯಕ್ರಿಯೆ. ಸೂರಜ್ ಹೆಗ್ಡೆ ಅಂತ್ಯಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರಿಗೆ ಆಗಮಿಸಿರುವುದು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಹುಲ್ ಗಾಂಧಿ ವಾಸ್ತವ್ಯ ಹೂಡಿದ್ದಾರೆ. ದೆಹಲಿಯಲ್ಲಿ INDIA ಒಕ್ಕೂಟದ ಸಭೆ ಮುಂದುವರಿಕೆ ಆಗಿದೆ. ಬಟ್ ಈ ಒಕ್ಕೂಟದ ಸಭೆಯ ಮಧ್ಯದಲ್ಲೂ ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ರಾಹುಲ್ ಗಾಂಧಿಯಿಂದ ಕಾರ್ಯಕರ್ತರ ಪರ ಇದ್ದೇವೆ ಎಂಬ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸ ಈ ಮುಖಾಂತರವಾಗಿ ಆಗ್ತಾ ಇದೆ. ದೇವರಾಜು ಅರಸು ವಂಶದ ಕುಡಿ ಸೂರಜ್ ಹೆಗ್ಡೆ ಅವರ ಅಕಾಲಿಕ ನಿಧನದಿಂದ ಕ್ಷೇತ್ರದ ಜನರಿಗೆ ತುಂಬಲಾರದ ನಷ್ಟವಾಗಿದೆ. ಇದೆಲ್ಲದರ ನಡುವೆ ಇದೀಗ ರಾಹುಲ್ ಗಾಂಧಿಯವರ ಆಗಮನ ಆಗಿದೆ ಅಂತ್ಯಕ್ರಿಯೆಯಲ್ಲಿ ಭಾಗ್ಯ ಆಗೋದಕ್ಕೆ ಅಂತ. ಯಾಕೆಂದರೆ ಸೂರಜ್ ಹೆಗ್ಡೆ ಅವರ ಅಪಾರವಾದಂಥ ಕೆಲಸ ಮತ್ತು ಕಾಂಗ್ರೆಸ್ಸಿಗೆ ಸಲ್ಲಿಸಿದಂಥ ಸೇವೆ, ಅನೇಕ ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ರು. ಸೂರಜ್ ಹೆಗ್ಡೆ ಅವರು ರಾಜಕೀಯವಾಗಿ ಜನರಿಂದ ನೇರವಾಗಿ ಆಯ್ಕೆ ಆಗದೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಪಕ್ಷ ಸಂಘಟನೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು. ಸೂರಜ್ ಹೆಗ್ಡೆ ಅವರ ತಾತ ದೇವರಾಜ ಅರಸರಂತೆ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳದೇ ಇದ್ರೂ ಹುಣಸೂರು ಕ್ಷೇತ್ರದ ಜನರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ರು. ದಿವಂಗತ ದೇವರಾಜು ಅರಸು ಅವರು ಹೊಂದಿದ್ದಂಥ ಸಾಮಾಜಿಕ ಕಾಳಜಿ ಹಾಗೂ ತಳ ಸಮುದಾಯಗಳ ಅಭಿವೃದ್ಧಿಗೆ ಧ್ವನಿಯಾಗಿ ತಮ್ಮ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸಿ ಅನೇಕ ನೊಂದ ಕುಟುಂಬಗಳಿಗೆ ಸರ್ಕಾರದಿಂದ ಸವಲತ್ತನ್ನು ಕಲ್ಪಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು. ಸೂರಜ್ ಹೆಗ್ಡೆ ಅವರ ಈ ಅಂತಿಮ ವಿಧಿವಿಧಾನ ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ರಾಹುಲ್ ಗಾಂಧಿಯವರ ಆಗಮನ ಆಗಿದೆ. ಒಂದು ಕಡೆಯಲ್ಲಿ ಮೀಟಿಂಗ್ ಇದೆ, ಸಭೆ ನಡೀತಾ ಇದೆ, ಅದರ ಮಧ್ಯದಲ್ಲೂ ಕೂಡ ಆಗಮಿಸಿದ್ದಾರೆ. ಕಾರಣ ಒಂದು ಮೆಸೇಜ್ ಕೂಡ ಪಾಸ್ ಆಗಬೇಕು, ಕಾರ್ಯಕರ್ತರ ಜೊತೆಗೆ ನಾವಿದ್ದೀವಿ ಅಂತ.